ಸ್ನೇಹಿತರೆ, ಹೋಟೆಲ್‌ಗೆ ಹೋಗಿ ಕಾಫಿ, ಟೀ ಕುಡಿದ್ರು ಟ್ಯಾಕ್ಸ್ ಕಟ್ತೀವಿ. ಹಾಲು, ಮೊಸರು ತಗೊಂಡ್ರು ಟ್ಯಾಕ್ಸ್ ಕಟ್ತೀವಿ. ಮೆಡಿಸಿನ್ಸ್ ಪರ್ಚೇಸ್ ಮಾಡಿದ್ರು ಟ್ಯಾಕ್ಸ್ ಕಟ್ತೀವಿ. ರೋಡಲ್ಲಿ ಹೊಸ ವಾಹನನ ನಾವು ಪರ್ಚೇಸ್‌ಬೇಕಂದ್ರು ಟ್ಯಾಕ್ಸ್ ಕಟ್ತೀವಿ. ಪೆಟ್ರೋಲ್ ಹಾಕ್ಸಿದ್ರು ಟ್ಯಾಕ್ಸ್ ಕಟ್ತೀವಿ. ಯಾವುದಕ್ಕೆ ಟ್ಯಾಕ್ಸ್ ಕಟ್ಟಲ್ಲ ಹೇಳಿ? ಇದ್ರ ಜೊತೆಗೆ ನಾವು ದುಡಿಯೋ ದುಡ್ಡಲ್ಲಿ ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ. ಆದರೆ ನಮ್ಮ ಇಂದಿನ ಆಡಳಿತದಲ್ಲಿ ಅಕೌಂಟಬಿಲಿಟಿ ನಮಗೆ ಸಿಗ್ತಾ ಇದೆಯಾ? ಖಾಸಗಿ ಕಂಪನಿಗಳಲ್ಲಿ ಪರ್ಫಾರ್ಮೆನ್ಸ್ ರಿವ್ಯೂಸ್ ನಡೆಯುತ್ತೆ. ಪ್ರತಿಯೊಬ್ಬ ಎಂಪ್ಲಾಯಿಗೂ KPIs ಇರುತ್ತೆ, ಅಬ್ಜೆಕ್ಟಿವ್ ಸೆಟ್ ಮಾಡಿರ್ತಾರೆ ಹಾಗೂ ಆಡಿಟ್ಸ್ ನಡೆಯುತ್ತೆ. ಜನರ ಟ್ಯಾಕ್ಸ್ನಿಂದ ನಡೆಯುವ ಆಡಳಿತಕ್ಕೆ ಅಕೌಂಟಬಿಲಿಟಿ ಯಾಕಿಲ್ಲ? ಸಾಕಷ್ಟು ಸಮಸ್ಯೆಗಳಿದೆ ಆಡಳಿತದಲ್ಲಿ. ಒಂದು ರೋಡ್ ಅವ್ಯವಸ್ಥೆ ಇರ್ಬೋದು, ಒಂದು ಡ್ರೈನೇಜ್ ಅವ್ಯವಸ್ಥೆ ಇರ್ಬೋದು, ಹಾಸ್ಪಿಟಲ್ ತೊಂದರೆಗಳಿರ್ಬೋದು, ಕುಡಿಯೋ ನೀರಿನ ತೊಂದರೆಗಳಿರ್ಬೋದು. ಸಮಸ್ಯೆ ಬಂದಾಗ ನಾವು ಯಾರನ್ನ ಪ್ರಶ್ನಿಸಬೇಕು ಅನ್ನೋದೇ ಗೊತ್ತಿಲ್ಲ. ಬಹುಶಃ ನಾವು ಅಕೌಂಟಬಿಲಿಟಿ ಕೇಳುವ ಮನಸ್ಥಿತಿಯನ್ನೇ ಹೊಂದಿಲ್ಲ ಅನ್ನಿಸ್ತಾ ಇದೆ. ಟ್ಯಾಕ್ಸ್ ಕೊಡುವ ನಾಗರಿಕನಿಗೆ ಪ್ರಶ್ನೆ ಕೇಳುವ ಹಕ್ಕು ಇರಬಾರ್ದ? ಒಳ್ಳೆ ಆಡಳಿತ ಅಂದ್ರೆ ಬರೀ ನಾಯಕ ಅಲ್ಲ. ಟ್ರಾನ್ಸ್ಪರೆನ್ಸಿ ಪ್ಲಸ್ ಅಕೌಂಟಬಿಲಿಟಿ, ಒಂದು ಸಿಸ್ಟಮ್ ಇರಬೇಕು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಒಂದು ವ್ಯವಸ್ಥೆ ಕೆಲಸ ಮಾಡುತ್ತದೆ. ಥ್ಯಾಂಕ್ ಯು.